ಪುಷ್ಪಗಳಿವೆ. ಈ ಗಿಡಗಳನ್ನು ಎಷ್ಟೊಂದು ಶ್ರದ್ಧೆಯಿಂದ ಪೋಷಿಸಲಾಗಿದೆ. ನಿಜಕ್ಕೂ ಈ ಉದ್ಯಾನವನವನ್ನು, ಈ ಗಿಡಗಳನ್ನು ನೋಡಿದರೆ ಇದರ ಹಿಂದೆ ಯಾರದೋ ಪ್ರಕೃತಿ ಪ್ರೇಮ, ಸಸ್ಯ ಸೌಂದರ್ಯದ ಆರಾಧನೆ ಕಾಣಬರುತ್ತದೆ. ಆ ಜೀವಕ್ಕೆ ನನ್ನ ಅಭಿನಂದನೆ. ನೀನು ಬರುವುದನ್ನೇ ನಾನು ಕಾಯುತ್ತಿದ್ದೆ. ಹೌದೇ? ಉದ್ಯಾನವನದಲ್ಲಿದ್ದ ನಾನು ನಿಮ್ಮ ಸಂದೇಶ ತಲುಪಿದ ತಕ್ಷಣ ಹೊರಟು ಬಂದೆ. ನನ್ನಿಂದ ನಿಮಗೇನಾದರೂ ಕಾರ್ಯವಾಗಬೇಕಾಗಿತ್ತೆ? ಇಲ್ಲ ಸೀತೆ, ಇಲ್ಲ. ಇಂದು ನನ್ನ ಮನಸ್ಸಿನಲ್ಲಿರುವ ವಿಚಾರಗಳನ್ನು ನಿನ್ನ ಮುಂದೆ ಹೇಳುವ ಆಸೆ ಆಯಿತು. ಅದೇನು ವಿಚಾರ ಹೇಳಿ ಮಾತಾಶ್ರೀ. ಸೀತೆ, ಇಷ್ಟರಲ್ಲಿಯೇ ಸ್ವಯಂವರ ಯಶಸ್ವಿಯಾಗಿ ನಡೆದು ನಿನ್ನ ವಿವಾಹ ನೆರವೇರುತ್ತದೆ ಎನ್ನುವ ಬಲವಾದ ಆಸೆ ನನ್ನ ಮನಸ್ಸಿನಲ್ಲಿ ಹೊಂದಿದೆ. ಆದ್ದರಿಂದ ತಾಯಿಯಾಗಿ ನಿನ್ನ ವಿವಾಹದ ಮುನ್ನ ನಿನಗೆ ಕೆಲವು ಹಿತವಚನಗಳನ್ನು ಹೇಳುವುದು ನನ್ನ ಕರ್ತವ್ಯ ಎಂದು ನನಗೆ ಅನಿಸುತ್ತದೆ. ಮಾತಾಶ್ರೀ, ಅನೇಕ ಮಹಾಸತಿಯರ ಕಥೆಗಳನ್ನು ಹೇಳಿ ಬಹಳ ದಿನಗಳಿಂದಲೇ ನೀವು ನಿಮ್ಮ ಕರ್ತವ್ಯವನ್ನು ಮಾಡುತ್ತಿರುವಿರಿ. ಸೀತೆ, ಆ ಮಹಾಸತಿಯರ ಕಥೆಗಳು ಅನೇಕ ರೀತಿಯಲ್ಲಿ ಆದರ್ಶವಾಗಿ ನಿನ್ನಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡಬಹುದು. ಅವರೆಲ್ಲರೂ ಋಷಿಪತ್ನಿಯರು ಹಾಗೂ ಮಹಾ ತಪಸ್ವಿನಿಯರು. ಆದರೆ ರಾಜಕನ್ಯೆಯಾದ ನೀನು ಆಶ್ರಮದಲ್ಲಿ ಬೆಳೆದವಳಲ್ಲ, ಕಷ್ಟಗಳನ್ನು ಕಂಡವಳಲ್ಲ. ಆದ್ದರಿಂದ ನಿನ್ನ ಅನುಭವಕ್ಕೆ ಬಾರದ, ನೀನು ಊಹಿಸಲು ಕಲ್ಪಿಸಲು ಸಾಧ್ಯವಾಗದಂಥ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ಅವುಗಳನ್ನು ಎದುರಿಸಲು ನೀನು ತೋರಿಸಬೇಕಾದ ನೀತಿ, ತಳೆಯಬೇಕಾದ ತಾಳ್ಮೆ ಹಾಗೂ ತೋರಬೇಕಾದ ವಿವೇಕ, ಅನುಸರಿಸಬೇಕಾದ ಮಾರ್ಗವನ್ನು ನಾನು ನಿನಗೆ ಹೇಳುತ್ತೇನೆ. ಸೀತೆ, ನೀನು ನಿನ್ನ ಪತಿಯೊಂದಿಗೆ ಆದರ್ಶ ದಾಂಪತ್ಯವನ್ನು ನಡೆಸಿದಂತೆ ನಿನ್ನ ಅತ್ತೆ, ಮಾವ, ಮೋರುಗಿತ್ತಿಯರು ಹಾಗೂ ಇನ್ನುಳಿದ ಬಂಧು ಬಾಂಧವರ ಜೊತೆ ಅನ್ಯೋನ್ಯ ರೀತಿಯಿಂದ ರಾಮಚಂದ್ರ, ಲಕ್ಷ್ಮಣ, ಮಿಥಿಲೆಯಲ್ಲಿರುವ ಶಿವಧನಸ್ಸಿನ ಮಹಿಮೆಯ ಶಕ್ತಿಯನ್ನು ಈಗಾಗಲೇ ತಮಗೆ ತಿಳಿಸಿದ್ದೇನೆ. ಹಾಗೆಯೇ ಜನಕಪುತ್ರಿ ಸೀತೆಯ ಕಲ್ಯಾಣವನ್ನು ಸ್ವಯಂವರದ ಮೂಲಕ ಮಾಡಲು ಉದ್ದೇಶಿಸಿರುವ ಕಾರಣವನ್ನು ತಿಳಿಸುತ್ತೇನೆ. ಗುರುವರ್ಯ, ಪುತ್ರಿಯೊಬ್ಬಳ ವಿವಾಹವನ್ನು ಸ್ವಯಂವರದ ಮೂಲಕ ಮಾಡಬೇಕೆನ್ನುವ ಉದ್ದೇಶಕ್ಕೆ ವಿಶೇಷವಾದ ಕಾರಣವಿದೆಯೇ? ಸಾಮಾನ್ಯ ರೀತಿಯಲ್ಲಿ ವಿವಾಹ ಮಾಡುವುದು ಕಷ್ಟವೆನ್ನುವ ಸಂದರ್ಭ ಉಂಟಾದಾಗ ಸ್ವಯಂವರದಂತಹ ವಿಧಾನವನ್ನು ಅನುಸರಿಸಬಹುದಲ್ಲವೇ ಗುರುದೇವ? ನೀವು ಹೇಳುವುದೆಲ್ಲವೂ ಸರಿ. ಆದರೆ ಜನಕಪುತ್ರಿ ಸೀತೆಯಲ್ಲಿರುವ ವಿಶೇಷವನ್ನು ನೀವು ತಿಳಿದುಕೊಳ್ಳುವುದು ಸೂಕ್ತ. ಏಕೆಂದರೆ ಸೀತೆಯು ಜನಕನಿಗೆ ದೊರೆತ ರೀತಿಯೇ ವಿಶೇಷವಾದದ್ದು. ಬಹಳ ಕಾಲ ಪುತ್ರ ಸಂತಾನವಿಲ್ಲದೆ ಪರಿತಪಿಸುತ್ತಿರುವ ಜನಕ ಮಹಾರಾಜನಿಗೆ ರಾಜಗುರುಗಳಾದ ಶತಾನಂದರು, ದಶರಥ ಮಹಾರಾಜನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ
ಸಂತಾನ ಭಾಗ್ಯವನ್ನು ಪಡೆದುಕೊಂಡ ವೃತ್ತಾಂತವನ್ನು ತಿಳಿಸಿದರು. ಇದರಿಂದ ಪ್ರೇರಿತನಾದ ಜನಕ ಮಹಾರಾಜ ತಾನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವ ಸಂಕಲ್ಪವನ್ನು ಮಾಡಿ ರಾಜಗುರುಗಳಿಂದ ಆಶೀರ್ವಾದವನ್ನು ಪಡೆದು ಕಾರ್ಯನಿಮಿತ್ತನಾದನು. ಈ ಕಾರ್ಯನಿಮಿತ್ತದಲ್ಲಿ ಭೂಮಿಯನ್ನು ಶುಚಿಗೊಳಿಸಲು ನೇಗಿಲನ್ನು ಉತ್ತಾಗ ಎತ್ತುಗಳಿಗೆ ಹೊಡೆಯಬೇಡ. ಈ ನೇಗಿಲಿಗೆ ಏನೋ ಸಿಕ್ಕಿ ಹಾಕಿಕೊಂಡಿರುವಂತೆ. ಮೊದಲು ಇದನ್ನು ಪರೀಕ್ಷಿಸಿ. ಬಂಗಾರದ ಪೆಟ್ಟಿಗೆಯೊಂದು ದೊರೆಯಿತು. ಅದರಲ್ಲಿ ದೊರೆತವಳೇ ಸೀತೆ. ಆದ್ದರಿಂದ ಸೀತೆ ಭೂಮಿ ಜಾತೆ. ಸೀತೆಯು ಭೂಮಿ ಜಾತೆ ಎನ್ನುವ ಕಾರಣಕ್ಕಾಗಿ ಸ್ವಯಂವರವನ್ನು ಏರ್ಪಡಿಸಲಾಯಿತು ಗುರುದೇವ. ಲಕ್ಷ್ಮಣ, ಸೀತೆ ರೂಪದಲ್ಲೂ ಗುಣದಲ್ಲೂ ಅದ್ವಿತೀಯಳಾದವಳು. ಅಂತಹ ಅದ್ವಿತೀಯಳಾದ ಸೀತೆಗೆ ಅದ್ವಿತೀಯನಾದ ವರನನ್ನೇ ತರಬೇಕೆಂದು ಜನಕ ಮಹಾರಾಜನು ಸಂಕಲ್ಪ ಮಾಡಿದರು. ಕಾಲಾನುಕ್ರಮದಲ್ಲಿ ಒಮ್ಮೆ ಯಾರಿಂದಲೂ ಅಲುಗಾಡಿಸಲು ಸಾಧ್ಯವಾಗದಂತಹ ಶಿವಧನಸ್ಸನ್ನ ಸೀತೆಯು ಪ್ರಯೋಗ ಮಾಡಿದ ರೀತಿಯನ್ನು ಕಂಡು ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತಹ ಪರಾಕ್ರಮಿಯನ್ನೇ ತರಬೇಕೆಂಬ ಅವನ ಹಂಬಲ ಇನ್ನೂ ಬಲವಾಯಿತು. ಗುರುದೇವ, ಅದಕ್ಕಾಗಿ ಶಿವಧನಸ್ಸನ್ನು ಎತ್ತಬೇಕೆಂಬ ಷರತ್ತನ್ನು ವಿಧಿಸಲಾಯಿತೆ. ಮಿಥಿಲೆಯಲ್ಲಿ ಶೌರ್ಯ ಪರಾಕ್ರಮಗಳನ್ನು ಪ್ರದರ್ಶಿಸಲು ಯಾವುದಾದರೂ ವಸ್ತುವೇನಾದರೂ ಉಳಿದಿದ್ದರೆ ಅದು ಶಿವಧನಸ್ಸು ಮಾತ್ರ. ಆದ್ದರಿಂದಲೇ ಜನಕ ಮಹಾರಾಜ ಶಿವಧನಸ್ಸನ್ನೇ ಪಣಕ್ಕೆ ಇಟ್ಟಿದ್ದ. ಗುರುವರ್ಯ, ಸ್ವಯಂವರದ ಅಪೇಕ್ಷೆ ಇಲ್ಲದೆ ಆ ಮಹಾಶಿವಧನಸ್ಸನ್ನು ಕಾಣಬಹುದೇ? ಅಗತ್ಯವಾಗಿ ಇಷ್ಟಾರ್ಥ. ಸಹೋದರಿ ಸೀತಾ, ಹಾಗಾದರೆ ಮಾತೃಶ್ರೀ ಅವರು ನಿನ್ನ ವಿವಾಹ ಖಂಡಿತವಾಗಿಯೂ ಆಗುತ್ತದೆ ಎಂದು ನಿರ್ಧರಿಸಿ ನೀನು ಪತಿಯ ಗೃಹದಲ್ಲಿ ಹೇಗಿರಬೇಕೆಂದು ಉಪದೇಶವನ್ನು ಮಾಡಿದ್ದಾರೆ. ಸಹೋದರಿ, ನಿನ್ನ ವಿವಾಹವಾಗುತ್ತದೆ ಎಂದ ಮೇಲೆ ಇನ್ನು ಮುಂದೆ ಊರ್ಮಿಳೆಯ ವಿವಾಹವಾಗುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಶ್ರುತಕೀರ್ತಿ, ಸಹೋದರಿ ಸೀತೆಯ ವಿವಾಹದ ನಂತರ ನನ್ನ ವಿವಾಹವಾಗುತ್ತದೆಂದಷ್ಟೇ ಏಕೆ ಹೇಳುವೆ? ನಿಮ್ಮಿಬ್ಬರ ವಿವಾಹವೂ ಕೂಡ ಆಗುತ್ತದೆ. ಊರ್ಮಿಳಾ, ನೀನು ಹೇಳಿದ ಹಾಗೆ ಆದರೂ ಆಗಬಹುದೆಂದು ಅನುಮಾನವನ್ನು ಏಕೆ ವ್ಯಕ್ತಪಡಿಸುವಿರಿ? ಖಂಡಿತ ನಿಮ್ಮ ವಿವಾಹವು ಶೀಘ್ರದಲ್ಲೇ ನಡೆಯುತ್ತದೆ. ಹೌದೇ? ಹಾಗಿದ್ದ ಮೇಲೆ ನಾವು ಮಾತೃಶ್ರೀಯಿಂದ ಪತಿಯ ಗೃಹದಲ್ಲಿ ಹೇಗೆ ಬಾಳಬೇಕು ಎಂಬ ಉಪದೇಶಾಮೃತವನ್ನು ಕೇಳಬೇಕಾಗುತ್ತದೆ. ಶ್ರುತಕೀರ್ತಿ, ಮಾತೆಯವರು ಈಗಾಗಲೇ ಅದನ್ನು ಸೀತೆಗೆ ಹೇಳಿರುವಾಗ ನಾವೇಕೆ ಸೀತೆಯಿಂದ ಕೇಳಿ ತಿಳಿಯಬಾರದು? ಸಹೋದರಿ ಸೀತಾ, ನಿನಗೆ ಮಾತೃಶ್ರೀ ಅವರು ಉಪದೇಶ ಮಾಡಿದ್ದನ್ನೇ ನಮಗೂ ಕೂಡ ಉಪದೇಶ ಮಾಡು ಸೋದರಿ. ಮಾತಾಶ್ರೀ ಅವರು ಹೇಳಿದ ಹಾಗೆ ನಾನು ಹೇಳುವುದೇ? ಮಾತಾಶ್ರೀ ಅವರ ಬಳಿ ನಾನು ಕೇಳಿದ ಹಾಗೆ ನೀವು ನನ್ನ ಮಾತನ್ನು ಕೇಳುವಿರಾ? ಏಕೆ ಕೇಳುವುದಿಲ್ಲ? ಈಗ ನೀನೇ ನಮಗೆ ಮಾತೆ. ಹೇಳು ಸಹೋದರಿ.
ಸೋದರಿಯರೇ, ಸದ್ಯಕ್ಕೆ ನಾನು ನಿಮಗೆ ಹೇಳಬಹುದಾದ ಮಾತೇನೆಂದರೆ, ಸಂತೋಷದಲ್ಲಿ ಪತಿಯ ಮೇಲೆ ಎಷ್ಟು ಪ್ರೇಮವಿರುತ್ತದೋ ಕಷ್ಟದಲ್ಲಿಯೂ ಅಷ್ಟೇ ಪ್ರೇಮ ಹೊಂದಿರಬೇಕು. ಸರ್ವಕಾಲದಲ್ಲಿಯೂ ಪತಿ ಹತ್ತಿರವಿರಲಿ, ದೂರವಿರಲಿ, ಪತಿಯ ಪ್ರೇಮದಲ್ಲಿ, ಹಂಬಲದಲ್ಲಿ, ಪತಿಯ ಪ್ರೇಮವನ್ನು ಬಯಸುವುದರಲ್ಲಿ. ಸೋದರಿಯರೇ, ಮಾತಾಶ್ರೀ ಅವರು ಹೇಳಿದ್ದನ್ನು ಹೇಳು ಎಂದು ಈಗ ನೀವು ಏನನ್ನು ಯೋಚಿಸುತ್ತಿರುವಿರಿ? ಸಹೋದರಿ, ನೀನು ಹೇಳುವುದನ್ನು ಕೇಳುತ್ತಿದ್ದರೆ ವಿವಾಹದ ನಂತರ ಪತಿಯೇ ನಿನ್ನ ಸರ್ವಸ್ವ. ನೀನು ನಮ್ಮೆಲ್ಲರನ್ನೂ ಸಂಪೂರ್ಣವಾಗಿ ಮರೆತು ಬಿಡುತ್ತೀಯಾ ಎನಿಸುತ್ತಿದೆ. ಹೌದು, ಸದಾ ಪತಿ ಧ್ಯಾನದಲ್ಲಿದ್ದರೆ ನಮ್ಮೆಲ್ಲರ ನೆನಪು ಬರುವುದಾದರೂ ಹೇಗೆ? ನಿನ್ನ ವಿವಾಹ ನಮ್ಮನ್ನೆಲ್ಲ ನಿನ್ನ ಮನಸ್ಸಿನಿಂದ ಕೂಡ ದೂರ ಮಾಡುತ್ತದೆ ಎಂದು ಎನಿಸುತ್ತಿದೆ. ಸೋದರಿಯರೇ, ಹಾಗೆಲ್ಲ ಏಕೆ ಚಿಂತಿಸುವಿರಿ? ವಿವಾಹವಾದ ಮೇಲೆ ನಾನಾದರೂ ನೀವಾದರೂ ಪತಿಯೇ ಸರ್ವಸ್ವ ಎನ್ನುವುದು ಸತ್ಯ. ಆದರೆ ಮನಸ್ಸಿನಿಂದ ಸೋದರಿಯರನ್ನೇ ಮರೆತು ಬಿಡುತ್ತೇನೆಂದು ಭಾವಿಸಬೇಡಿ. ನಾವು ಪರಸ್ಪರ ಶುಭವನ್ನು ನಿರಂತರ ಬಯಸೋಣ. ನನ್ನ ವಿವಾಹವು ಇನ್ನೂ ನಿಶ್ಚಯವಾಗಿಲ್ಲ. ನಾವು ಈ ಕ್ಷಣವನ್ನು ಚಿಂತೆಯಿಂದ ವ್ಯರ್ಥಗೊಳಿಸುವುದು ಬೇಡ. ಬನ್ನಿ, ಹೋಗೋಣ. ಚಿಂತೆ ಮಾಡುತ್ತಾ ಕೂತಿರುವಿರಿ? ನಾನು ಚಿಂತಿಸುತ್ತಿಲ್ಲ ಮಂಥರೆ. ನನ್ನ ಮಗ ಭರತನನ್ನು ಮಹಾಪ್ರಭುಗಳು ಕೇಕೆಯ ರಾಜ್ಯಕ್ಕೆ ನನ್ನ ತಂದೆ ಮನೆಗೆ ಹೋಗುವಂತೆ ಅವನನ್ನು ಹೇಗೆ ಕಳುಹಿಸುವುದು ಎಂದು ಯೋಚಿಸುತ್ತಿದ್ದೆ. ಯಾವ ಕಾರಣವೂ ಇಲ್ಲದೆ ಭರತನನ್ನು ಕೈಕೇಯಿ ದೇಶಕ್ಕೆ ಯಾಕೆ ಕಳಿಸುತ್ತಿದ್ದೇನೆಂದು ಮಹಾರಾಜರನ್ನು ನೀವು ಕೇಳಿದಿರಾ? ಇಲ್ಲ ಮಂಥರೆ, ತನ್ನ ತಾತನ ಮನೆಗೆ ಹೋಗಲು ನನ್ನ ಮಗ ಭರತನಿಗೂ ಇಷ್ಟವಾಗಿರಬಹುದೆಂದೆನಿಸಿತು. ಅದಕ್ಕೆ ಹೋಗಿ ಬರಲಿ ಎಂದು. ಮಹಾರಾಣಿ, ನೀವು ಬಹಳ ಮುಗ್ಧರು. ಬೇರೆಯವರ ಮಾತುಗಳನ್ನಷ್ಟೇ ನಂಬುತ್ತೀರಿ. ಆದರೆ ಬೇರೆಯವರ ಮನಸ್ಸಿನ ಒಳಗೆ ಆ ಮಾತಿನ ಹಿಂದೆ ಇರಬಹುದ ಕಾರಣಗಳು ಏನು ಎಂದು ನೀವು ಯೋಚಿಸುತ್ತಿಲ್ಲ. ನೀನು ಹೇಳುತ್ತಿರುವುದನ್ನು ಕೇಳುತ್ತಿದ್ದರೆ ನನ್ನ ಮಗ ಭರತನನ್ನು ಕೇಕೆಯ ರಾಜ್ಯಕ್ಕೆ ಕಳುಹಿಸುವ ಹಿನ್ನೆಲೆ ನನಗೆ ತಿಳಿಯದ ಯಾವುದೋ ವಿಚಾರ ಇರಬಹುದೆಂದು ಅನುಮಾನ ಬರುವಂತಿದೆ. ಅನುಮಾನವಲ್ಲ ಮಹಾರಾಣಿ, ಮುನ್ನೆಚ್ಚರಿಕೆಯೆಂದು ಹೇಳುತ್ತಿದ್ದೇನೆ. ರಾಮ ಲಕ್ಷ್ಮಣರಿಬ್ಬರು ಮಿಥಿಲೆಯಲ್ಲಿದ್ದಾರೆ. ಅಲ್ಲಿ ಸ್ವಯಂವರ ನಡೆಯುತ್ತಿದೆ. ಈಗಾಗಲೇ ರಾಮಚಂದ್ರ ಮಹಾಪರಾಕ್ರಮಿ ಎಂದು ಎಲ್ಲರಿಗೂ ತಿಳಿದಿದೆ. ರಾಮಚಂದ್ರ ಸ್ವಯಂವರದಲ್ಲಿ ಭಾಗವಹಿಸಿದರೆ ಮುಂದೇನೆಂದು ಹೇಳು. ಭಾಗವಹಿಸಿ ಗೆದ್ದರೆ ವಿವಾಹ ಆಗುತ್ತದೆ. ರಾಮನ ವಿವಾಹ. ಇಲ್ಲಿ ಭರತ ತಾತನ ಮನೆಯಲ್ಲಿದ್ದರೆ ಏನು ಚೆನ್ನಾಗಿರುತ್ತದೆ. ಕೌಸಲ್ಯಗೆ ಮಾತ್ರ ಮಗನ ವಿವಾಹದ ಸಂಭ್ರಮ. ನಿಮಗೆ ಯಾವ ಸಂಭ್ರಮವೂ ಇರುವುದು ಬೇಡವೇ? ಏನು ಹೇಳುತ್ತಿರುವೆ ನೀನು? ಭರತನನ್ನು ಎಲ್ಲಿಗೂ ಕಳಿಸಬೇಡಿ. ರಾಮನ
ವಿವಾಹ ಎಂದರೆ ಭರತನಿಗೂ ವಿವಾಹ ಆಗಲಿ, ಭರತ ಇಲ್ಲೇ ಇರಲಿ ಎಂದು ನೀವು ಹಠ ಹಿಡಿಯಿರಿ. ನಾನಿದರ ಬಗ್ಗೆ ಯೋಚಿಸಿಯೇ ಇರಲಿಲ್ಲ. ನನ್ನ ಮಗ ಭರತನನ್ನು ನಾನೆಲ್ಲಿಗೂ ಕಳಿಸುವುದಿಲ್ಲ, ಎಲ್ಲಿಗೂ ಕಳಿಸುವುದಿಲ್ಲ. ಮಹಾಪರಾಕ್ರಮಶಾಲಿಗಳಾದ ಅಯೋಧ್ಯೆಯ ರಾಜಕುಮಾರರನ್ನು ಕರೆತಂದಿರುವುದು ನಮ್ಮೆಲ್ಲರ ಸಂತೋಷವನ್ನು ಇಮ್ಮಡಿಗೊಳಿಸಿದೆ. ಮಿಥಿಲಾಧಿಪತಿ ಜನಕ ಮಹಾರಾಜರಲ್ಲಿ ಮಹಾಶಿವಧನುಸ್ಸಿನ ದರ್ಶನ ಭಾಗ್ಯವನ್ನು ಕರುಣಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಭರತನಿಗೆ ಸೂಕ್ತ ಸಮಯದಲ್ಲಿ ಕನ್ಯಾರತ್ನವೊಂದರ ಜೊತೆ ವಿವಾಹ ಮಾಡಬೇಕಾದ್ದು ನನ್ನ ಕರ್ತವ್ಯವನ್ನು ನಾನು ಖಂಡಿತ ಮಾಡುತ್ತೇನೆ. ಅದಕ್ಕೂ ರಾಮನ ಸ್ವಯಂವರಕ್ಕೂ ಸಂಬಂಧವನ್ನು ಕಲ್ಪಿಸಬೇಡ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ